ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋದು ಹೇಗೆ, ಮತ್ತು ಅದು ರೆಫರ್ ಮಾಡಿ ಕಾಯಿನ್ಗಳನ್ನ ಅರ್ನ್ ಮಾಡಿ ಫ್ರೀ ರೈಡ್ ಹೋಗೋದು ಹೇಗೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತೇಳಿ ಅಪ್ಲಿಕೇಶನ್ ಸರ್ಚ್ ಕೊಡಿ. ಅಪ್ಲಿಕೇಶನ್ ಸರ್ಚ್ ಕೊಟ್ಟ ಮೇಲೆ ಈ ಥರ ಐಕಾನು ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತ ಬರುತ್ತೆ. ಅದನ್ನು ಇನ್ಸ್ಟಾಲ್ ಕೊಡಿ. ಇನ್ಸ್ಟಾಲ್ ಕೊಟ್ಟ ಮೇಲೆ ಕಂಪ್ಲೀಟ್ ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಡೌನ್ಲೋಡ್ ಆದಮೇಲೆ ಓಪನ್ ಅಂತ ಕೊಡಿ. ಓಕೆ, ಕಂಪ್ಲೀಟಾಗಿ ಡೌನ್ಲೋಡ್ ಆಯಿತು. ಈಗ ಅಲ್ಲಿ ಓಪನ್ ಅಂತ ಇದೆಯಲ್ಲ, ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮ್ಮದು ಮೊಬೈಲ್ ಡೀಟೇಲ್ಸ್ನ ಕೊಟ್ಬಿಟ್ಟು ಇವಾಗ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ನಿಮ್ಮದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಡನ್ ಕೊಡಿ. ಆಮೇಲೆ OTP ಬರುತ್ತೆ. OTP ಆಟೋಮೆಟಿಕ್ ತೊಗೊಂಡು ಈಗ ನೆಕ್ಸ್ಟ್ ಸ್ಟೆಪ್ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಅಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು. ನೇಮು, ಜೆಂಡರ್ ಮತ್ತು ರೆಫರಲ್ ಕೋಡನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ರಿಜಿಸ್ಟರ್ ಹಾಕಬೇಕು. ಓಕೆ, ನಿಮ್ಮ ನೇಮ್ ಏನಿರುತ್ತೋ ಅದನ್ನು ಎಂಟರ್ ಮಾಡಿ. ಆಮೇಲೆ ನೀವು ರೆಫರ್ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕು. ರೆಫರ್ ಕೋಡ್ ಎಂಟರ್ ಮಾಡಿದ್ರೆ ರೆಫರಲ್ ಬೋನಸ್ ಕೂಡ ಸಿಗುತ್ತೆ ನಿಮಗೆ. ಇದು ನಾನೀಗ ಎಂಟರ್ ಮಾಡ್ತಾ ಇರೋದು ನನ್ನ ರೆಫರಲ್ ಕೋಡು CTA 3X2I ಅಂತ ಹೇಳ್ಬಿಟ್ಟು. ಇದನ್ನು ನೀವು ಎಂಟರ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗು 25% ಡಿಸ್ಕೌಂಟು ಮತ್ತು 10 ರೂಪಾಯಿ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಅಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ಆಮೇಲೆ ನಿಮಗೆ ಕೆಲವೊಂದು ಅಪ್ಲಿಕೇಶನ್ದು ಪರ್ಮಿಷನ್ ಕೇಳುತ್ತೆ. GPS ಮತ್ತು ಲೊಕೇಶನ್ದು ಅದೆಲ್ಲ ಪರ್ಮಿಷನ್ ಕೊಡುತ್ತೆ. ಅದನ್ನಲ್ಲಿ ಅಲೋ ಕೊಡ್ತಾ ಹೋಗಿ. ಅಲೋ ಕೊಟ್ಟಾದಮೇಲೆ ನಿಮಗೆ ಕಂಪ್ಲೀಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಕಂಪ್ಲೀಟಾಗಿ ರಿಜಿಸ್ಟರ್ ಆದಮೇಲೆ ನೀವು ಎಲ್ಲಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಸರ್ಚ್ ಕೊಡಿ. ಫಾರ್ ಎಕ್ಸಾಂಪಲ್ ನೀವು ಈ ಹೋಗ್ತಾ ಇದ್ದರೆ ಮಲ್ಲೇಶ್ವರಮ್ಮು ಇಲ್ಲ ರಾಜಾಜಿನಗರ, ಅಕಸ್ಮಾತ್ ಏನಾದರೂ ಯಾವುದಾದ್ರೂ ಕಾಲೇಜು ಎಲ್ಲಿಗೆ ಹೋಗ್ತೀರಾ ಅಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಇರುತ್ತಲ್ಲ ಅದನ್ನ ಎಂಟರ್ ಮಾಡಿ ಸರ್ಚ್ ಕೊಡಿ. ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಕೆಳಗಡೆ. ನಾನು ಇವಾಗ ಹೈದ್ರಾಬಾದಲ್ಲಿದ್ದೀನಿ. ಹೈದ್ರಾಬಾದಲ್ಲಿರೋ ಲೊಕೇಶನ್ನ ನಾನು ಇವಾಗ ಎಂಟರ್ ಮಾಡ್ತೀನಿ. ಅಂದರೆ ನಾನು ಕೆಲಸ ಮಾಡೋ ಲೊಕೇಶನಿಂದ ಹಿಡಿದುಬಿಟ್ಟು ನಾನು PGಗೆ ಹೋಗಬೇಕು. ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು, ರೈಡ್ ಕೂಡ ಹೋಗ್ತೀನಿ. ಓಕೆ, ನಾನಿವಾಗ ನಂದು ಡೆಸ್ಟಿನೇಷನ್ ಲೊಕೇಶನ್ನ ಎಂಟರ್ ಮಾಡಿದೆ. ಅಲ್ಲಿ ಎಂಟರ್ ಮಾಡಿದ ತಕ್ಷಣ ಲೊಕೇಶನ್ ಬಂತು. ನಾನು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡಿದೆ. ಅಮೌಂಟ್ ಕೂಡ ತೋರಿಸುತ್ತೆ. ನೀವು ನೋಡ್ತಾ ಇರ್ಬೋದಲ್ಲಿ 68 ರೂಪಾಯಿ ಇರೋದು 54 ರೂಪಾಯಿ ತೋರಿಸುತ್ತೆ. ಯಾಕಂದರೆ ಅಲ್ಲಿ ರೆಫರಲ್ ಕೋಡು ಎಂಟರ್ ಮಾಡಿದ್ವಲ್ಲ, ಅಲ್ಲಿ ಕಾಯಿನ್ಸ್ ಆಟೋಮೆಟಿಕ್ಕಾಗಿ ಡಿಸ್ಕೌಂಟ್ ಆಗುತ್ತೆ ನಮಗೆ ಇಷ್ಟು % ಅಂತ ಹೇಳ್ಬಿಟ್ಟು, 20% ಆಫ್ ಅಂತ ಹೇಳ್ಬಿಟ್ಟು. ಆಮೇಲೆ ರೈಡ್ ಕಂಪ್ಲೀಟ್ ಆದಮೇಲೆ ನಿಮಗೆ 10 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ವಾಪಸ್ ಬರುತ್ತೆ. ಇದನ್ನು ರೆಫರಲ್ ಕೋಡನ್ನ ಎಂಟರ್ ಮಾಡಿದ್ರೆ ಅಂದರೆ ನಾನು ನಿಮಗೆ ರೆಫರ್ ಮಾಡಿರೋ ಥರ. ಸೊ ಹಂಗಾಗಿ ನಿಮಗೆ ರೆಫರಲ್ ಬೋನಸ್ ಕೂಡ ಸಿಗುತ್ತೆ. ಇದಾದಮೇಲೆ ನೀವು ಡೆಸ್ಟಿನೇಷನ್ ಹಾಕಿರೋದು ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಹಂಗೆ ನೀವು ಮೇಲ್ಗಡೆಯಿಂದನೇ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಬೈಕ್ನ ಬುಕ್ ಮಾಡ್ಕೊಳ್ಳಿ. ಅಲ್ಲಿ ಬುಕ್ ಬೈಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಪಿಕಪ್ ಲೊಕೇಶನ್ ಅಂತ ಹೇಳ್ಬಿಟ್ಟು ಕನ್ಫರ್ಮೇಷನ್ ಒಂದ್ಸತಿ ಕೇಳುತ್ತೆ. ನೀವೇನಾದರೂ GPS ಏನೋ ಪ್ರಾಬ್ಲಮ್ ಇದ್ದರೆ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತೇಳಿ ಮೂವ್ ಮಾಡ್ಕೋಬೋದು. ಅದು ನಿಮಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ನಿಮ್ಗೆ ಏನಾದರೂ ಎಕ್ಸಾಕ್ಟ್ ಲೊಕೇಶನ್ ಬಿಟ್ಬಿಡಿ, ಅದು ಆಟೋಮೆಟಿಕ್ ತೊಗೊಳುತ್ತೆ. ನೀವು ಬುಕ್ ಮಾಡೋಕ್ಕೂ ಮುಂಚೆ ಅದು ಟಿಪ್ಸ್ ಏನಾದರೂ ಕೊಡ್ತೀರಾ ಅಂತ ಕೇಳುತ್ತೆ. ಅದು ಆಟೋಮೆಟಿಕ್ ಸ್ಕಿಪ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ, ಬುಕ್ ಅಂತ ಕೊಟ್ಟಮೇಲೆ ಅದು ಇವಾಗ ಸರ್ಚ್ ಆಗ್ತಾಯಿದೆ. ಅವರು ಬೈಕ್ ಟ್ಯಾಕ್ಸಿ ಅವರು ನಿಮ್ಮ ರೈಡ್ನ ಅಕ್ಸೆಪ್ಟ್ ಮಾಡಿಕೊಂಡು ಬರಬೇಕು. ಇವಾಗ ನಿಮ್ಮ ಹತ್ರ ಸ್ವಲ್ಪ ಟೈಮ್ ತಗೊಳುತ್ತೆ ಅವ್ರು ಅಕ್ಸೆಪ್ಟ್ ಮಾಡೋದು. ನೋಡಿ, ಈಗ ನಂದು ರೈಡ್ನ ಅಕ್ಸೆಪ್ಟ್ ಮಾಡಿದ್ರು. ಇವಾಗ ಡೀಟೇಲ್ಸ್ ತೋರಿಸುತ್ತೆ ನೋಡಿ, ಬೈಕ್ ನಂಬರು, ಅವ್ರ ಹೆಸರು ಮತ್ತು ಎಲ್ಲಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸುತ್ತೆ. ಅಲ್ಲಿ ನಿಮಗೆ ಪಿನ್ ಕೂಡ ತೋರ್ತಾ ಇದೆ ನೋಡಿ, 7109. ಈ ಪಿನ್ನ ಅವ್ರು ಬಂದಾದ್ಮೇಲೆ ಪಿನ್ ಕೇಳ್ತಾರೆ. ಈ OTPನ ಅವ್ರಿಗೆ ಹೇಳಿದ್ರೆ ಅವರು OTPನ ಅಂದರೆ ಅವ್ರ ಪಿನ್ನ ಎಂಟರ್ ಮಾಡಿಕೊಂಡು ರೈಡ್ನ ಸ್ಟಾರ್ಟ್ ಮಾಡ್ತಾರೆ. ಇದು ರೈಡ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಕರ್ಕೊಂಡೋಗಿ ನಿಮಗೆ ಡೆಸ್ಟಿನೇಷನ್ಗೆ ಬಿಡ್ತಾರೆ. ಅದಾದಮೇಲೆ ಅಮೌಂಟ್ ತೋರಿಸುತ್ತೆ ಅದೆಷ್ಟು ಅಂತ ಹೇಳ್ಬಿಟ್ಟು ಅದನ್ನ ಕೊಡಬೇಕು. ಓಕೆ, ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವರು ಬಂದುಬಿಟ್ಟು ನನ್ನ ಇವಾಗ ಪಿಕಪ್ ಮಾಡಿದ್ರು. OTP ಹೇಳಿ ಇವಾಗ ರೈಡ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದೇ ಥರ ನೀವು ಕೂಡ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.